ಈ ಸ್ಟೋರಿ ಪೂರ್ತಿಯಾಗಿ ಕೇಳಿದ್ದಕ್ಕೆ ಪ್ರತಿಯೊಬ್ಬರಿಗೆ ಕೃತಜ್ಞತೆಗಳು, ಧನ್ಯವಾದಗಳು. ರಿಯಲ್ ಸ್ಟೋರಿ. ಪರಸ್ತ್ರೀ ಸಹವಾಸ ಬಿಟ್ಟು ವರ್ಷಗಳೇ ಕಳೆದರೂ ಹೆಂಡತಿಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ಲ. ಇದು ಒಂದು ಸ್ಟೋರಿ. ಅರ್ಥ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ. ಸಹೋದ್ಯೋಗಿಯೊಂದಿಗೆ ರೊಮ್ಯಾಂಟಿಕ್ ಆಗಿರುವುದನ್ನು ನೋಡಿರುವ ಪತ್ನಿ ಮುನಿಸಿಕೊಂಡಿದ್ದಾಳೆ. ಆದರೆ ನಾನು ಹಳೆಯ ಸಂಬಂಧವನ್ನು ಬಿಟ್ಟಿದ್ದೇನೆ. ಆದರೂ ಆಕೆ ನನ್ನನ್ನು ಕ್ಷಮಿಸಲು ಸಿದ್ಧಳಿಲ್ಲ. ನಾನು ವಿವಾಹಿತ ವ್ಯಕ್ತಿ. ನನಗೆ ಮದುವೆಯಾಗಿ ಕೆಲವೇ ವರ್ಷಗಳಾಗಿವೆ. ಆದರೆ ಮದುವೆಯಾಗಿದ್ದರೂ ನಾನು ದೊಡ್ಡ ತಪ್ಪು ಮಾಡಿದೆ. 1 ವರ್ಷದ ಹಿಂದೆ ನನ್ನ ಹೆಂಡತಿ ನನ್ನನ್ನು ಸಹೋದ್ಯೋಗಿಯೊಂದಿಗೆ ರೊಮ್ಯಾಂಟಿಕ್ ಆಗಿರುವುದನ್ನು ನೋಡಿದಳು. ನನ್ನ ಹೆಂಡತಿ ನಮ್ಮನ್ನು ನೋಡಿದಾಗ ನಾವು ಪರಸ್ಪರ ತುಂಬ ಹತ್ತಿರವಾಗಿದ್ದೆವು. ಆದಾಗ್ಯೂ ಈ ಘಟನೆಯ ನಂತರ ನಾನು ಆ ಮಹಿಳೆಯರೊಂದಿಗಿನ ಎಲ್ಲ ಸಂಬಂಧಗಳನ್ನು ಮುರಿದು ಬಿಟ್ಟೆ. ಆದರೆ ಅಂದಿನಿಂದ ನನ್ನ ಜೀವನದಲ್ಲಿ ಯಾವುದೂ ಸರಿಯಾಗಿ ನಡೆಯುತ್ತಿಲ್ಲ. ಕ್ಷಮೆ ಕೇಳಿದರೂ ಕ್ಷಮಿಸಲು ಸಿದ್ಧಳಿಲ್ಲ. ವಾಸ್ತವವಾಗಿ ನಾನು ಮಾಡಿದ್ದಕ್ಕಾಗಿ ತೀವ್ರ ಪಶ್ಚಾತ್ತಾಪ ಪಡುತ್ತೇನೆ. ನಾನು ಪ್ರತಿದಿನ ನಾನು ಹೆಂಡತಿಯ ಬಳಿ ಕ್ಷಮೆ ಕೇಳುತ್ತಿದ್ದೇನೆ. ಆದರೆ ಆಕೆ ನಮ್ಮನ್ನು ಕ್ಷಮಿಸಲು ಸಿದ್ಧಳಿಲ್ಲ. ಈಗ ನಾನು ನನ್ನ ಸಮಗ್ರತೆಯನ್ನು ಸಾಬೀತುಪಡಿಸಲು ಪ್ರಯತ್ನಿಸಿ ಸೋತಿದ್ದೇನೆ. ನಾನು ಈಗ ನಿಜವಾಗಿಯೂ ಸುಧಾರಿಸಿದ್ದೇನೆ ಎಂದು ಆಕೆಗೆ ಹೇಗೆ ಅರ್ಥ ಮಾಡಿಸಲಿ ಎಂದು ನನಗೆ ತಿಳಿದಿಲ್ಲ. ಆಕೆಗೆ ನಂಬಿಕೆ ಹೇಗೆ ಗಳಿಸುವುದು? ಅವಳು ನನ್ನ ಮೋಸದಿಂದ ಹೊರಬರಲು ಏಕೆ ಸಾಧ್ಯವಿಲ್ಲ ಎಂದು ನನಗೆ ಅರ್ಥವಾಗುತ್ತಿಲ್ಲ. ನಾವು ಯಾವಾಗಲೂ ಸಾಮಾನ್ಯ ದಂಪತಿಗಳಂತೆ ವರ್ತಿಸಲು ಪ್ರಾರಂಭಿಸುತ್ತೇವೆ. ಆಕೆಯ ನಂಬಿಕೆಯನ್ನು ಗೆಲ್ಲಲು ಪ್ರಯತ್ನಿಸಿ ನಾನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದಣಿದಿದ್ದೇನೆ. ನಾನೀಗ ಏನು ಮಾಡಬಹುದೆಂದು ತಿಳಿಯುತ್ತಿಲ್ಲ. ಗುರು, ನಿಮ್ಮ ಸಂಗಾತಿಗೆ ಮೋಸ ಮಾಡಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಸಂಬಂಧದ ಬಗ್ಗೆ ನಿಮ್ಮ ಹೆಂಡತಿಗೆ ತುಂಬ ಕೆಟ್ಟದಾಗಿ ತಿಳಿದಿದೆ. ನಿಮ್ಮ ಸಂಗಾತಿಯ ವಿಶ್ವಾಸ ಮರಳಿ ಪಡೆಯಲು ನೀವು ತುಂಬ ಕಷ್ಟಪಡಬೇಕು. ಆಕೆ ಪ್ರತಿದಿನ ಅನುಭವಿಸುತ್ತಿರುವ ಭಾವನೆಗಳು ಮತ್ತು ಅನುಭವಗಳನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನೀವು ಅವಳಿಗೆ ತೋರಿಸಬೇಕು. ಇಷ್ಟು ಬೇಗ ಸಾಮಾನ್ಯವಾಗಬೇಕೆಂದು ನಿರೀಕ್ಷಿಸುವುದು ತಪ್ಪು. ನೀವು ತಿಳಿಸಿದಂತೆ ನೀವು ನಿಮ್ಮ ಗೆಳತಿಗೆ ತುಂಬ ಹತ್ತಿರವಾಗಿದ್ದಾಗ ನಿಮ್ಮ ಹೆಂಡತಿ ನಿಮ್ಮಿಬ್ಬರಿಗೂ ನೋಡಿದ್ದಾಳೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಹೆಂಡತಿಯ ಕಡಿಮೆ ಸಮಯದಲ್ಲಿ ಸಾಮಾನ್ಯವಾಗಬೇಕೆಂದು ನಿರೀಕ್ಷಿಸುವುದು ತಪ್ಪು. ನಿಮ್ಮಿಂದ ಮೋಸ ಹೋಗಿರುವ ನಿಮ್ಮ ಪತ್ನಿ ಪೂರ್ಣ ರೀತಿಯಲ್ಲಿ ಕುಸಿತಿದ್ದಾರೆ. ಹಾಗಾಗಿ ದಿನವೂ ಅವರಲ್ಲಿ ಸುಮ್ಮನೆ ಕ್ಷಮೆ ಕೇಳಿದರೆ ಸಾಕಾಗದೇ ಇರುವುದಕ್ಕೆ ಇದು ಒಂದು ಕಾರಣವಾಗಿರಬಹುದು. ತಾಳ್ಮೆಯಿಂದ ವರ್ತಿಸಿ. ಇಷ್ಟೇ ಅಲ್ಲ, ಆಕೆಯ ನಂಬಿಕೆಯನ್ನು ಗೆಲ್ಲಲು ನೀವು ತುಂಬ ತಾಳ್ಮೆಯಿಂದ ಕೆಲಸ ಮಾಡಬೇಕು. ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ ಮತ್ತು ನಿಮ್ಮ ವೈವಾಹಿಕ ಸಂಬಂಧವನ್ನು ಸರಿಪಡಿಸಲು ನಿಮ್ಮ ವಿಶ್ವಾಸವನ್ನು ಮರಳಿ ಪಡೆಯುವುದು ನೀವು ಬಯಸಿದರೆ ಅದಕ್ಕಾಗಿ ನೀವು ಶಾಂತವಾಗಿ ವರ್ತಿಸಬೇಕು. ಏಕೆಂದರೆ ನೀವು ನಂಬಲು ಮತ್ತು ಪ್ರೀತಿಸಲು ಅರ್ಹರು ಎಂದು ಅವರಿಗೆ ಅನಿಸಬೇಕು. ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ. ಸರಿ, ನಿಮ್ಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ನೀವು ಸಣ್ಣ ಪ್ರಯತ್ನಗಳನ್ನು ಮಾಡಬೇಕು ಎಂದು ನಾನು ನಿಮಗೆ ಹೇಳುತ್ತೇನೆ. ಉದಾಹರಣೆಗೆ, ನೀವು ಮನೆಯಲ್ಲಿದ್ದಾಗ ಮನೆ ಕೆಲಸದಲ್ಲಿ ಅವರಿಗೆ ಸಹಾಯ ಮಾಡಿ. ನಿಮ್ಮ ಸಂಗಾತಿಯ ಮುಂದೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ. ಅವರ ಭಾವನೆಗಳನ್ನು ವ್ಯಕ್ತಪಡಿಸಲು ಅವರಿಗೆ ಸಮಯ ನೀಡಿ. ಕ್ಷಮಿಸಬೇಕಾದರೆ ಏನು ಮಾಡಬೇಕೆಂದು ಕೇಳಿ. ನಿಮ್ಮ ಮಾತುಗಳನ್ನು ಕೇಳಿದ ನಂತರ ಅವರು ತುಂಬ ಕೋಪಗೊಳ್ಳಬಹುದು. ಆದರೆ ಇದರ ನಂತರವೂ ನೀವು ನಿಮ್ಮ ಸಮಯ ನಿಷ್ಠೆ ಮತ್ತು ಕ್ಷಮೆಯಾಚಿಸುವ ಇಚ್ಛೆಯನ್ನು ಕಾಪಾಡಿಸಿಕೊಳ್ಳಬೇಕು. ಈ ಮಧ್ಯೆ ಅವರನ್ನು ನಂಬುವಂತೆ ಮಾಡಲು ನೀವು ಏನು ಮಾಡಬಹುದು ಎಂದು ನೀವು ಅವರನ್ನೇ ಕೇಳಬಹುದು. ಹೆಂಡತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ. ನಿಮ್ಮ ಎಲ್ಲ ಅಂಶಗಳನ್ನು ಆಲಿಸಿದ ನಂತರ ನಿಮ್ಮ ಹೆಂಡತಿಯೊಂದಿಗೆ ಸ್ಪಷ್ಟವಾಗಿ ಮಾತುಕತೆ ನಡೆಯುವುದು ಉತ್ತಮ. ನೀವು ಈಗ ಬದಲಾಗಿದ್ದೀರಿ ಎಂದು ಹೇಳಿ ನೀನು ಮತ್ತೊಂದು ಇಂತಹ ತಪ್ಪು ಮಾಡಲಾರೆ. ಈ ಮಧ್ಯೆ ಅವಳು ನಿಮ್ಮ ಮಾತನ್ನು ಕೇಳಲು ಸಿದ್ಧವಾಗುತ್ತಿಲ್ಲ. ಕೋಪಗೊಳ್ಳುವ ಬದಲು ಆಕೆಗೆ ಮನವೊಲಿಸಲು ನೀವೇ ಸಿದ್ಧರಾಗಿರಿ. ನೀವು ಗಂಭೀರವಾದ ತಪ್ಪನ್ನು ಮಾಡಿದ್ದೀರಿ ಮತ್ತು ಅದನ್ನು ಪರಿಹರಿಸುವುದು ಅಹಿತಕರ ಮತ್ತು ಮಾನಸಿಕವಾಗಿ ಬಳಕೆಗೆ ಕೆಲಸವಾಗಿದೆ ಎಂದು ನೆನಪಿಡಿ. ಇದಕ್ಕಾಗಿ ನೀವು ಹೆಚ್ಚು ಸಮಯ ಮತ್ತು ತಾಳ್ಮೆ ವಹಿಸಬೇಕು. ಫ್ರೆಂಡ್ಸ್, ಈ ಸ್ಟೋರಿ ಹೇಗಿದೆ ಅಂತ ನೀವು ಕಾಮೆಂಟ್ ಮಾಡಿ ಹೇಳಿ.